ರಾಜಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಂಗೇನೂ ಆಗಿಲ್ಲ ಅಲ್ವಾ? ಆ ಪ್ರಭಾಸ್ ನಿನ್ ಬಗ್ಗೆ ತಪ್ಪಾಗಿ ಪ್ರಚಾರ ಮಾಡ್ತಿದಾರಂತೆ. ಅವನೊಬ್ಬ ಯೂತ್ಲೆಸ್ ಫೆಲೋ, ಬೊಗಳು ನಾಯಿ ಕಚ್ಚಲ್ಲ. ಆದ್ರೂ ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನ್ ಮಾಡಿದ್ದಾದ್ರೂ ಏನಾದ್ಯಾ? ಯಾಕೆ ಹಾಗೆ ಮಾಡ್ದೆ ಹೇಳು, ಯಾಕೆ ಮಾಡ್ದೆ? ನಿನ್ಗೋಸ್ಕರ. ನನಗೋಸ್ಕರನಾ? ಮತ್ತೆ ನಿನ್ ಜೀವನ? ನೀನ್ ಹೀಗ್ ಮೌನವಾಗಿರೋದು ಎಲ್ಲದಕ್ಕೂ ಉತ್ತರ ಅಲ್ಲ ಆದ್ಯ. ಯಾಕೆ ಹೀಗ್ ಮಾಡ್ಲಿ ಅಂತ ಹೇಳು. ಇಂಥ ಅಪವಾದ ನಿನ್ ತಲೆ ಮೇಲೆ ಬಂದ್ರೆ ನಿನಗೆ ನಿಮ್ಮತ್ತೆ ಮನೇಲಿ ಜಾಗ ಇರೋದಿಲ್ಲ ರಾಜಿ. ಮತ್ತೆ ಈ ಮನೇಲಿ ನಿನಗಿರುತ್ತಾ? ಪದ್ಮ ಅತ್ತೆ ಮಾವನ್ ಜೊತೆ ನಿನ್ನ ಇರೋದಕ್ ಬಿಡ್ತಾರ? ಅವ್ರಾಡೋ ಮಾತುಗಳನ್ನ ಅಮ್ಮ ಸಹಿಸ್ಕೊಳಕ್ ಆಗುತ್ತಾ? ರಾಜಿ, ನೀನ್ ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಹೌದು, ನಾನು ಎಮೋಷನಲ್ ಆಗಿ ಮಾತಾಡ್ತಾ ಇದ್ದೀನಿ. ನಿನ್ ಜೀವನ ಹಾಳು ಮಾಡ್ಕೋಬೇಡ ರಾಜಿ. ಹಾಗೆ ಅಂತ ನಿನ್ ಜೀವನ ನಾಶ ಮಾಡ್ಕೊಳ್ತಿದ್ಯಾ? ನೀನು ಸೀನು ಮಾವ ಸೇರಿ ಲೈಫ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ದೀರಾ. ನೋಡು ರಾಜಿ, ನನ್ ಸುತ್ತ ಇರೋ ಪ್ರಪಂಚ ನನ್ ಬಗ್ಗೆ ಏನ್ ಅನ್ಕೊಳ್ಳುತ್ತೋ ಅದ್ ನನಗ್ ಬೇಕಾಗಿಲ್ಲ. ನನ್ ಪ್ರಪಂಚ ಸೀನು ಅನ್ಕೊಂಡಿದ್ದೀನಿ. ಸುದ್ದಿ ಊರೆಲ್ಲ ಹರಡ್ಕೊಂಡಿದೆ, ಅದು ನನ್ ಕಿವಿಗೂ ಬಿತ್ತು. ಪ್ರಮೀಳಾ, ಅದು ನಿಜನ ಸುಳ್ಳು ಅಂತ ಗೊತ್ತಿಲ್ಲದೆ ಯಾಕೆ ಹೀಗೆ ಮಾತಾಡ್ತೀಯಾ? ಬೆಂಕಿ ಇಲ್ದೆ ಹೊಗೆ ಬರುತ್ತಾ? ಹಾಗೆ ಅದು ನಿಜ ಅಲ್ಲ ಅಂದಿದ್ರೆ ಎಲ್ಲ ಕಡೆ ಸುದ್ದಿ ಹರಡ್ತಿತ್ತ? ನಮ್ ಸಂಬಂಧಿಕರು ಹುಡುಗಿ ಅಂತ ನಾವು ಮುಚ್ಚಿಟ್ಕೊಂಡ್ರೆ ಊರವರೆಲ್ಲ ಸುಮ್ನಿರ್ತಾರೇನೋ? ಅಮ್ಮ, ಅಲ್ಲಿ ಏನು ನಡೆದಿಲ್ಲ ಅಂತ ಆದ್ಯ ಹೇಳಿದಾಳಲ್ವಾ? ನೀನ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಏನೇನೋ ಮಾತಾಡ್ತಿಲ್ಲ ಕಣೋ, ಇರೋದನ್ನೇ ಹೇಳ್ತಾ ಇದ್ದೀನಿ. ಕೇಳೋದಕ್ಕೆ ನಿನಗ್ ಕಷ್ಟ ಆಗ್ತಾ ಇದ್ರೆ ಸತ್ಯ ಸುಳ್ಳಾಗ್ಬಿಡುತ್ತೇನೋ? ಅಮ್ಮ ರಾಜಲಕ್ಷ್ಮಿ, ನಿಮ್ಮ ಅತ್ತೆಗೆ ಬುದ್ಧಿ ಇಲ್ದೇನೆ ಏನೇನೋ ಮಾತಾಡ್ತಾ ಇದ್ದಾಳೆ. ನೀನ್ ತಿನ್ನಮ್ಮ. ಲೇ ಶೌರ್ಯ, ರಾಜಲಕ್ಷ್ಮಿಗೆ ತಿನ್ನೋದಿಕ್ಕೆ ಹೇಳೋ. ರಾಜಿ, ಅಮ್ಮನ್ ಮಾತಿಗೆ ಟೆನ್ಷನ್ ತಗೋಬೇಡ. ನೀನ್ ಊಟ ಮಾಡು. ನಿಜ ಯಾವುದು ಸುಳ್ಳು ಯಾವುದು ಅಂತ ನಿನಗೆ ನನಗೆ ಗೊತ್ತಲ್ವಾ? ತಿನ್ನು ನೀನು. ನಾನ್ ಮಾತಾಡಿದ್ರೆ ಮಾತಾಡ್ದೆ ಅಂತೀರಾ. ಜಾನಕಿ ಅವರು ತಂಗಿ ಮಗಳಿಗೆ ಹೀಗಾಗಿದ್ದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಅದೇ ಅವ್ರ ಸ್ವಂತ ಮಗಳಿಗೆ ಹೀಗಾಗಿದ್ದಿದ್ರೆ ಇಷ್ಟೊತ್ಗೆ ನಮ್ ಮರ್ಯಾದೆ ಊರಲ್ಲಿ ಹರಾಜಾಗ್ತಿತ್ತು. ಪ್ರಮೀಳಾ, ಸುಮ್ನೆ ಬುದ್ಧಿ ಇಲ್ದೇನೆ ಏನೇನೋ ಊಹೆ ಮಾಡ್ಕೋಬೇಡ. ಹಾಗಲ್ಲ ರೀ, ಮನೇಲಿರೋರ್ಗೆ ಹೇಳ್ದೆ ಕೇಳ್ದೆ ಹೊರಗಡೆ ಹೋಗಿ ಮಾಡೋಂತ ಕೆಲ್ಸ ಏನಿರುತ್ತೆ ಈ ಹೆಣ್ಮಕ್ಳಿಗೆ? ಅದು ಅಲ್ದೆ ಅಕ್ಕಪಕ್ಕದ ಊರಲ್ಲಿ ಮರ್ಯಾದೆಗೆ ದೊಡ್ಡ ಹೆಸರಿರೋ ರಾಜಾರಾಮ್ ಅವ್ರ ಮನೆ ಹೆಣ್ಮಕ್ಳಿಗೆ ನಡಿಬಾರ್ದು ನಡೆದಿದೆ ಅಂದ್ರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ಎಷ್ಟು ಮರ್ಯಾದೆ ಹೋಗುತ್ತೆ? ಆ ಆದ್ಯ ಅಮೇರಿಕಾದಲ್ಲಿ ಬೆಳೆದಿರೋ ಹುಡುಗಿ ಆಗಿರೋದ್ರಿಂದ ಅಷ್ಟೆಲ್ಲ ಆಗಿದ್ರು ಏನೋ ಹಾಗೇ ಇಲ್ಲ ಅನ್ನೋ ತರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅನ್ಸುತ್ತೆ. ಅದೇ ಇಲ್ಲಿ ಬೆಳೆದಿರೋ ಹುಡುಗಿ ಆಗಿದ್ದಿದ್ರೆ ಇಷ್ಟೊತ್ಗೆ ನೇಣ್ ಹಾಕೊಂಡ್ ಸಾಯ್ತಿದ್ಲು. ಅತ್ತೆ ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ರಾಜಿ, ಪ್ಲೀಸ್ ಸರ್, ನನಗೆ ಯಾಕೆ ಹಸುವಾಗಿಲ್ಲ ಗೊತ್ತಾ? ಇಂಥ ಮಾತುಗಳನ್ನ ಕೇಳಿ ನನಗೆ ಹೊಟ್ಟೆ ತುಂಬ ಹೋಗಿದೆ. ನನಗೆ ಮಾತಾಡಕ್ ಬಿಡಿ. ಬಂದಾಗಿಂದ ನೋಡ್ತಾ ಇದ್ದೀನಿ, ಮಾನ ಪ್ರಾಣ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನಾನೇನ್ ಮಾತಾಡ್ದೆ? ಇರೋದನ್ನೇ ಹೇಳ್ದೆ. ಆದ್ಯಂಗ್ ಏನಾಯ್ತು ಅಂತ ನಿಮ್ ಕಣ್ಣಾರೆ ನೀವ್ ನೋಡಿದ್ರಾ? ಇಲ್ಲ ತಾನೇ? ಯಾರೋ ಮಾಡಕ್ ಕೆಲ್ಸ ಇಲ್ದಿರೋರ್ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಅದು ನಿಮ್ ಕಿವಿಗ್ ಬಿದ್ದಿದೆ. ಅದೇ ನಿಜ ಅನ್ಕೊಂಡಿರೋ ನೀವು ಮನೆಯಲ್ಲಿ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಸಮಯ ಸಂದರ್ಭ ಅಂತಲೂ ನೋಡದೆ ಮಾತಾಡ್ತಿದ್ದೀರಾ. ಬೇರೆಯವ್ರ ಬಗ್ಗೆ ಇಲ್ದಿರೋದನ್ನೆಲ್ಲ ಮಾತಾಡ್ತಾ ಇದ್ರೆ ನಿಮಗ್ ಸಿಗೋ ಖುಷಿ ಏನು ಅತ್ತೆ? ನೀವು ಕೂಡ ಮನುಷ್ಯರೇ ಅಲ್ವಾ? ನಿಮ್ದು ಹೆಣ್ ಜನ್ಮನೆ ತಾನೆ. ಒಂದು ಹುಡುಗಿ ಬಗ್ಗೆ, ಅವಳು ವ್ಯಕ್ತಿತ್ವದ ಬಗ್ಗೆ ಇಷ್ಟು ಕೀಳಾಗದ್ ಹೇಗ್ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ಬೇರೆಯವ್ರ ಜೀವನದಲ್ಲಿ ನಡೆದಿರೋ ಅಂತ ಕಷ್ಟದ ಬಗ್ಗೆ ಮಾತಾಡಿ ಸಂಭ್ರಮ ಪಡೋಂಥದ್ದು ನಿಮ್ಗೇನಿದೆ? ಏನೇ ನಾನು ಇವಾಗ ಏನ್ ಹೇಳ್ದೆ ಅಂತ ಇಷ್ಟೊಂದು ಎಗರಾಡ್ತಾ ಇದೀಯ ನೀನು? ನಾನ್ ನಿಮ್ಮತ್ತೆ ಅನ್ನೋದನ್ನ ಮರ್ತು ನನ್ ಬಗ್ಗೆನೆ ಮಾತಾಡ್ತಿದ್ಯಾ?
ಏನು ನೀನ್ ಹೆಂಡತಿ ದೊಡ್ಡವರು ಚಿಕ್ಕವರು ಒಂದೇ ಹೀಗ್ ಮಾತಾಡ್ತಿದ್ದಾಳೆ? ಈ ಅಹಂಕಾರ ರಾಜಾರಾಮ್ ಮಗಳು ಅಂತ ಬಂದಿದ್ಯಾ, ಇಲ್ಲ ನೀನ್ ಮದ್ವೆ ಮಾಡ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡು ಊರ್ ಸುತ್ತವಾಗಿ ಬಂದಿದ್ಯಾ? ಪ್ರಮೀಳಾ, ಅವ್ರ ಅಕ್ಕನ ಬಗ್ಗೆ ನೀನ್ ಆ ರೀತಿ ಎಲ್ಲ ಮಾತಾಡಿದ್ರೆ ತಂಗಿ ಸ್ಥಾನದಲ್ಲಿರೋರು ಯಾರೇ ಆದ್ರೂ ಆ ರೀತಿ ಮಾತಾಡೋದು ಸಹಜ. ಅದಕ್ಕೆ ಅತ್ತೆ ಅಂತಾನು ನೋಡ್ದೆ ಹೀಗ್ ಮಾತಾಡ್ತಾಳ? ಅತ್ತೆ ಆಗಿರೋದ್ರಿಂದಾನೆ ಮಾತಲ್ಲೇ ಮುಗಿಸ್ತಾ ಇದ್ದೀನಿ. ಅದೇ ಬೇರೆಯವ್ರಾಗಿದ್ದಿದ್ರೆ ಹಾ, ಬೇರೆಯವ್ರಾಗಿದ್ದಿದ್ರೆ ಹೊಡಿತ್ಯಾ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ಸೊಸೆ ಮಾತಾಡೋ ರೀತಿನ ಇದು? ಒಂದು ಹುಡುಗಿಯಾಗಿ ಮಾತಾಡ್ತಾ ಇದ್ದೀನಿ. ಸುಮ್ನೆ ಇರ್ತೀಯ ರಾಜಿ? ಯಾಕೆ ಜಗಳ ಮಾಡ್ತಿದ್ಯಾ? ಏನ್ ಸರ್ ನೀವು ಕೂಡ ಇಂಥ ಮಾತುಗಳನ್ನ ಕೇಳ್ತಿರೋ ನನಗೆ ಹೀಗೆ ಅನಿಸ್ತಿದ್ರೆ ಆತನ ಪರಿಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ಏನಮ್ಮ, ಇದೊಳ್ಳೆ ಚೆನ್ನಾಗಿದೆ. ತಾನೇ ಕೂಗಾಡಿ ತಾನೇ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನೋ ನನ್ ಸೊಸೆಗ್ ನಾನ್ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಕಾ? ಚೆನ್ನಾಗಿದೆ ಅವಳು ವರ್ಷೆ. ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಯಾರಿಗೆ ಆಗ್ಲಿ ನೋವಾಗುತ್ತೆ ಅಲ್ವಾ?